ಮಾತಾಡಿ ಎಲ್ಲಿಗೆ ಬರ್ತೀರಿಪ್ಪ ವಿಷಯ? ನಮ್ಮ ತಲೆವಾರ ಗ್ರಾಮದಲ್ಲಿ ಎಲ್ಲ ತಾಯಿ ತಂದೆಗಳಾಗಿರ್ತಕ್ಕಂಥವ್ರು ಬಹಳ ಶಾಂತರಿಂದ ಕೂತು ಕೇಳಿ ಈಗಾಗಲೇ ಕೊನೆ ಕಟ್ಟೀಗ ಬಹಳ ನಮ್ಮ ಸತ್ಯಪ್ಪ ಮಾಸ್ತರ ಬಹಳ ಸವಿಸ್ತಾರವಾಗಿ ಮಾತಾಡಿ ನಿಮ್ಗೇನು ಬರುವುದಿಲ್ಲ. ನೀವು 40 ವರ್ಷ ಹಂಗ ಆಡಿರಿ, ನಾ ಸಿದ್ಧಾಂತ ಶಿಖಾಮಣಿ ಕೈವಲ್ಯ ಓದಿನಿ ಅಂತ ಹೇಳಿದ್ರು. ನೋಡ್ರಿ ಏನಪ್ಪ, ಯಾವನೇ ಬಲ್ಲಿ ಓದಿರ್ತ ನೋಡಿ, ಅವ್ರ ಬಲ್ಲಿ ನಾವು ಓದಿನ ಸ್ವತ್ತು ಸೇರಿ ಇರ್ತದ. ಒಂದ್ ಏನಾಗಿತ್ತಂದ್ರ ಯಾವ ಸುರಪುರ ಸುಬ್ಬಯ್ಯ ಶಾಸ್ತ್ರಿ ನಾವು ಓದಿನಿ, ಶಾಸ್ತ್ರ ಉಪನಿಷತ್ತು ಗೊತ್ತಲ್ಲ ಅಂತಿದ್ದ ಹಾರು ಒಮ್ಮೆ ಹೊಳ್ಳೊಳ್ಳ ಸತ್ಯಪ್ಪ ಮಾಸ್ತರ್ ನಂಗ ಬಲ್ಲವ್ರಿರವ್ರಿ ಅಲ್ಲಿ ನಾ ಪುಸ್ತಕ ಓದಿದ ಕೂಡಲೇ ಬಾಳ ಶಾಣೆ ಅದೀನಿ, ನಾ ಬಾಳ ತಿಳ್ಕೊಂಡಿನಿ, ನಾ ಎಲ್ಲ ಗ್ರಂಥ ಓದಿನಿ ಅನ್ನುವಂತ ದುರಂಕಾರ ಸೇರಿತ ಕೆಲವೊಬ್ರಿಗೆ. ಅದಕ್ಕೆ ಹಿರಿಯರು ಹೇಳ್ಯಾರ ಏನಂತ, ಪುರಾಣ ಪುಂಡರಗೋಷ್ಠಿ ತರ್ಕ ತಗಲರ ಹರತಿ ಶಾಸ್ತ್ರ ಸಂತಿ ಸುದ್ದಿ ಕಂಡತ್ತೆ ಹೇಳೋ ಮಿಂಡ್ರಿ ಮಕ್ಕಳಿ ಅಂತ ಬಬಲಾದಿ ಮುತ್ತೆ ಏನವ ಅವ್ರು ಕಂಡತ್ತೆ ಹೇಳಿ ಕೇಳತ್ತು ಮಾತಾಡ್ಕೊತ ಮಾಸ್ತಾರ ಏನಾಗ ಹೇಳ್ದ, ನೀವು ಬರೀ ಎದ್ದೆದ್ದು ಹೋಗಿರಂತ ಅವ್ ಎದ್ದು ಹೋಗಿನಿ ಒಟ್ಟ ಮಾಸ್ತಾರ ಅವ ಎದ್ದು ಹೋಗ್ರೇನು ಏನು ಕೂತ್ರ ಏನು ಬಿಡ್ತಾನೇನು ಕರ್ಮ. ಮಾಸ್ತಾರ ಏನ್ರಿಪ್ಪ ನೀನು ಕೂತ್ಗಳಿ ದೊಡ್ಡ ಶಾಣೆ ಹಿಂಗೆ ಹಾಡು ತಿಳ್ಕೊಂಡಿ ನೀನು ಮತ್ತ ಆಸ್ತರ ಫೋನಿಗೆ ಮಾತಾಡ್ತಾನ ಸಾರ್ ನಮ್ ಬಳಿ ಅಣ್ಣ ಮಾಸ್ತಾರ ಮಾತಾಡ್ಕೊತ ಇನ್ನೊಬ್ರು ಮಾತಾಡ ಕಮಿ ಕೇಳಿ ಎಲ್ಲಾರು ಕೇಳಿರಿ ಏನ್ರಿಪ್ಪ, ಕಮಿಟಿ ಅವ್ರೊಬ್ರು ತಿಳಿದವ್ರು ಇರ್ತಾರ, ತಿಳಿದವ್ರು ಅಂತ ನಡೀದೆ ಜನ ಒಂದು ಬಳಿಕ ಎಲ್ಲ ರೀತಿ ತೊಳೆಗಪ್ಪನ ಹಾಡವ್ರ ನಾಟಕ ಐತಿ, ನಾಟಕ ಐತಿ ಹಿಂಗೆ ಮಾಡ್ತಾರೆ ಇವ್ರು. ನೀ ಯಾರ ಮಾತಾಡ್ರಿ ಇಲ್ಲಿ ನಿಜಾಗಲ್ಲ ನಡೀಲ್ಲ ಕರೆ ಇವ್ರು ಹೆಂಗಾದ್ರೆ 5-6 ಮಂದಿ ಬರ್ತಾರ. ಬಾಳ ಹೇಳ ಮಾಸ್ತಾರ ಇಬ್ಬರು ಬಾಳ ಹಂಗ ಬಾವಿಗಾಲಿ ಬಾಳ ತಿಳವಲಿ ಬಾಳ ಪುಸ್ತಕ ಓದಿ ಅಂತ ತಿಳ್ಕೊಂಡ್ರೆ ಬಾಳ ಪುಸ್ತಕ ಓದಿನಿ, ನಾರ ಏನೋ ತಿಳಿಲ್ಲ, ನನಗೆ ಯಾರು ಗೊತ್ತಿಲ್ಲ. ಮತ್ತೆ ನೀ ತಿಳ್ದವ ಬಾಳ ಹೇಳಂಗಿಲ್ಲ, ನೀನು ನ್ಯಾಯವಾಗಿ ಜಿಮ್ ಬರೆಯಕತ್ತೆ ಅವಾಗ ಟೀ ಶರ್ಟ್ ತೆಗೆದು ಬರೆಯುವಂತ
ಪೂರಂಗಿ ಹಾಕೊಂಡ್ ಬಾ. ಮತ್ತಿವ ಧರ್ಮದ ಬೋಧನೆ ಮಾಡ್ತೀನಿ, ಗಣಿಪದ ಟಿ ಶರ್ಟ್ ಹಾಕೊಂಡು ಯಾರು ಬಾರಿಸ್ತಾರೋ ಧರ್ಮ ಬೋಧನೆ ಮಾಡ್ತೀನಿ. ಧರ್ಮ ಬೋಧನೆ ಮಾಡ್ಬೇಕಾರ ಚಲೋ ಹಂಗೆ ಇರ್ಬೇಕಲ್ರಿಪ್ಪ. ತಳಗ ಹವಣ್ಯ ಚಂದ್ರಮೂರ್ತಿ, ಜೀವ ಜನವ ಸಭಗೌಡ, ಶಿರಡೋಣ್ ಮಾಸ್ತರ, ಸೊನ್ನೆ ಹನುಮಂತಗೌಡ, ನಿಡೋಣಿ ಕುಲಕರ್ಣಿ, ಬಿಜ್ಜರ್ಗಿ ಅವರು ಅವ್ರೆಲ್ಲ ನಾಟಕನೇ ಮಾಡ್ಯಾರ. ನಿಮ್ಗತ್ತೆ ನೀವರ ಧರ್ಮ ಬೋಧನೆ ಹೇಳ್ತೀರಿ, ತುಂಬರ್ಸ ಟಿ ಶರ್ಟ್. ನೀ ಎಲ್ಲ ಧರ್ಮ ಅಂತ ಹೇಳ್ತೀರಿ, 4 ಮನೆ ತಗೊಂಬಂದ್ರಿ. ಯಾಕ್ರಿ 5-6 ಮನೆ ತಗೊಂಬಂದ ಪಗಾರ ಕೊಡೋರ್ಬೇಕಲ್ರಿ, ಪಗಾರ ಹೋಗ್ತದ. ಮತ್ತ ಅದಕ್ಕೆ ಟೈರ್ ಪಂಚರ್ ನಾವು ಟೈರ್ ಹೊಡಿತಾವು. ನಿಮ್ಮಲ್ಲಿ ಬಾವು ಸಿದ್ದಿಲ್ಲ, ನಿಮ್ಮ ಗಾಡಿ ಪಂಚರ್ ಐತಿ. ಎಲ್ಲಿ ಹಾಕ್ತಾರ ಹಾಲಿನ ಹಾಲಿಗೆ ನೀರಿಗೆ ಅದಕ್ಕೆ ಮರುವಾರ ಮತ್ತೆ ಹೇಳ ಏನಂತ ನೀ ಮಾಡಿದ್ದ ನೀನೇ ಉಣ್ಣು ನೀಡಬೇಡ ಯಾರಿಗೆ 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 ಉಂಡ ಉಳನ ಆಗಲ ತಮ್ಮ ತಗದಿಡುವ ನಾಳಿಗೆ. ಇನ್ನೊಬ್ಬಿಬ್ಬರು ತಂದು ಹಿಂದ ಹಾಡತ್ತಂದ್ರೆ ತಾ ಬಾರ್ಸವನೇ, ಚಾಳು ಕೊಡವನೇ, ಹಿಂದ ಹಾಡವನೇ. ನೋಡ್ರಿ ಒಬ್ಬೊಬ್ಬರಿಗೆ ಕೆಲಸ 2-3 ಮನೆ ಮಾಡ್ತಾರೆ. ಯಾಕಂದ್ರೆ ಪಗಾರಾಶೆ. ನಾವೇನೋ ತಿಳಿದವ್ರಿಲ್ಲ, ನಮಗೇನೋ ಗೊತ್ತಿಲ್ಲ. ನೀ ತಿಳಿದವರಪ್ಪ, ಮತ್ತೆ ನೀ ತಿಳಿದವ್ರು ಯಾಕೆ ಡಬಲ್ ಮಾಡಕತ್ತಾರಪ್ಪ ಪಾಸಾಡವ್ನ ಯಾಕೆ ಸರ್ ಉಳಿಸ್ಕೊಳಕ್ಕ ನೀವು ಹೇಳಕ್ಕ ಬರ್ತೈತಿ ಎಲ್ಲರಿಗೆ ನಡೆಯೋದು ಬಾಳದ ಗುರುವರಿಗೆ. ಹೇಳಕ್ಕ ಬರ್ತದೆ ಎಲ್ಲರಿಗೆ ನಡೆಯೋದು ಬಾಳದ ಗುರುವರಿಗೆ. ನಾನು ಈಗ 10 ವರ್ಷ ಪಳ ಮಾಡೀನ್ರಿ, ನಾಟಕ ಮಾಡಿರಿ, ನೀವು ಎಲ್ಲ ಮಾಡತ್ತೀರಿ. ಶಾಂತಾಗಿ ಹೇಳ್ತೀರಿ ಕುಂತು ಕಟ್ಟಿಗೆ ಸುಮ್ಮ ಹೊತ್ತು ಹೋದಾರ ಬಟ್ಟಿಗೆ. ಸಂಸಾರ ಸುಳ್ಳದ, ಗಂಡ ಸುಳ್ಳದಾರ, ಮಕ್ಕಳು ಸುಳ್ಳದಾರ. ಇದು ಕಟ್ಕೊಂಡಿರೋ ಸಂಸಾರ ಎಂದು ಸತ್ತು ಬರ್ಕೊಂಡು ಜಗತ್ತಿನ ಮಂದಿ ಒಟ್ಟಿಗೆ ಗೊತ್ತದ. ನಮಗೆಲ್ಲ ನಾವು ಮುಳ್ಳರಿ, ಇದೆಲ್ಲ ಕೂತಾರ ನಾವೆಲ್ಲ ಮುಳ್ಳ, ನಮಗೇನೋ ಗೊತ್ತೇ ಇಲ್ಲ. ನಾವ್ ಹೆಂಡ್ರ ಮಕ್ಕಳ ಪ್ರಪಂಚ ನಾವೆಲ್ಲ ಮಾಡಕತ್ತೀವ್ರಿ. ನಾವ್ ಏನೋ ತಿಳಿಲ್ಲ. ನೀ ತಿಳಿದ ಹಂದಿಗತ್ತೆ 20 ಮಕ್ಕಳು ಹರಿಯದ. ಯಾಕೆ ಹರಿದಪ್ಪ? ಸುಮ್ಮ ಹೇಳುದ್ರಿ ಮಂದ್ಯಾಗ. ಸುಮ್ಮ ಇರಲಿ ಬೇಡ ನಾಟಕ ನೆನೆದಿತ್ತು ಹೊಸನ್ನ ಸುದ್ದಿ ಮಾಡಿ ಒಮ್ಮೆ ನೋಡಿ ಏನಾಯ್ತು. ಸುಬ್ಬಯ್ಯ ಶಾಸ್ತ್ರಿ ಅನ್ನುವಂತವ ಯಾರು ಸುರಪುರ ಸುಬ್ಬಯ್ಯ ಶಾಸ್ತ್ರಿ. ನಾ ಬಾ ಓದಿನಂತಿದ್ದ ಅವನು ಬ್ರಾಹ್ಮಣ. ಬ್ರಾಹ್ಮಣನ ಮನುಷ್ಯ ಅರುಣ ಸತ್ಯಪ್ಪ ತರಗತಿ ತಿಳ್ಕೊಂಡವ. ಹಳ್ಳಿ 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 ಒಂಟಿ ಮ್ಯಾಗ ತಿರುಗ್ತಿದ್ದಂತ. ಆಗಿನ ಕಾಲ ಒಳಗ ಅವ ತಿಳ್ಕೊಂಡ, ಊರಿ ತಿಳ್ಕೊಂಡ ಹೊಂಟ. ಒಂಟಿ ಮ್ಯಾಗ ತಿಳ್ಕೋತ ತಳೆವಾಡ ಊರಿಗೆ ಬರವ. ತಳೆವಾಡಿನ ಊರಿಗೆ ಬರವ ಏನ್ ಮಾಡ್ತಿದ್ದ? ಬರದೊಳಗೆ ರಾಮಾಯಣ, ಮಹಾಭಾರತ, ಶ್ರಾವಣ ಮಾಸ ಪುರಾಣ ಹಚ್ತಾರ ನೋಡಿ. ಹಳ್ಳಿ ಊರಾಗ ಪುರಾಣಗಳು ಹಚ್ತಾರ ನೋಡ್ರಿ. ಯಾವಾಗ ಹಚ್ಚಿರೋ ಮಕ್ಕಳೇ ಪುರಾಣ ಅಂತಿನೋ ತವ್ರಿಗೆ. ಯಾವಾಗ ಹಚ್ತಿರೋ ಮಕ್ಕಳೇ ಪುರಾಣ ಅಂತ ಕೇಳವ. ರಾಮಾಯಣ ಹಚ್ಚೇವ್ರಿಯಪ್ಪ ಅಂದ್ರ ರಾಮಾಯಣ ಹಚ್ಚೇವಿಯಪ್ಪ ಅಂದ್ರ ಇವ ಏನ ಸುಬ್ಬಯ್ಯ ಶಾಸ್ತ್ರಿ ರೀ. ರಾಮಾಯಣ ಅಂದ್ರೇನು ಮಕ್ಕಳೇ ಅಂತಿನೋ ತವ್ರಿಗೆ. ರಾ ಅಂದ್ರೇನು, ಮಾ ಅಂದ್ರೇನು, ಏನಂದ್ರೇನು, ನ ಅಂದ್ರೇನು ಗೊತ್ತದ ಮಕ್ಕಳಿಗೆ. ಇವ್ಕೊಂಡು ಹೇಳಿ ಮಕ್ಕಳೇನವ ಗೊತ್ತಿಲ್ರಿ ಅಪ್ಪ ಅಂತಿದ್ರು ಅವರು. ಕೇಳೋರು ಇರಂಗ ತಿಳಿದಾರವ್ರು ಏನೋ ನಮ್ಗೆ ಗೊತ್ತಿಲ್ರಿ ಅಪ್ಪನವರು. ಗೊತ್ತಿಲ್ಲ ಪುರಾಣ ಯಾಕೆ ಹಚ್ಚಿರ ಮಕ್ಕಳ ಪುಸ್ತಕ ಹೇಗ ಪುಸ್ತಕ ಕಸ್ಕೊಂಡು ಹೋಗ್ಬಿಡವ್ರಿ. 700 ಊರು ತಿರುಗಿ 700 ಪುಸ್ತಕ ಹೆಂಗ 700 ಊರುಗಳನ್ನ ತಿರುಗಿ 700 ಗ್ರಂಥಗಳನ್ನು ಒಂಟಿ ಮ್ಯಾಗ ಹೇರ್ಕೊಂಡು ಹೋಗ್ಲತ್ತ ಗಜದಂಡ ಸ್ವಾಮಿ ಮಠಕ್ಕ. 700 ಊರುಗಳನ್ನ ತಿರುಗಿ 700 ಪುರಾಣ ಆ ಕುದುರೆ ಮ್ಯಾಗ ಹೇರ್ಕೊಂಡು ಗಜದಂಡ ಸ್ವಾಮಿ ಮಠಕ್ಕೆ ಹೋದ. ಏನ್ ನಡೆದಿತ್ತಲ್ಲಿ? ಆ ಗಜದಂಡ ಸ್ವಾಮಿ ಮಠದಾಗ ಪುರಾಣ ನಡೆದಿತ್ರಿ. ಯಾವಾಗ ಹೇಳ್ತಿದ್ರು? ಗಜದಂಡ ಸ್ವಾಮಿ ಉಪನಿಷತ್ ಹೇಳ್ತಿದ್ದಂತ. ಉಪನಿಷತ್ ಹೇಳಕತ್ತಿದ್ದ. ಉಳಿದೆಲ್ಲ ಶಿಷ್ಯರು ಇಲ್ಲಿ ಕೇಳ್ತಿದ್ರು. ಬಾಗಿಲು ಹೊರಕುಂತ ಸಿದ್ಧಾಂತ ಹೇಳ್ತಿದ್ದ ಸಣ್ಣ ಹುಡುಗ. ಎಲ್ಲಾರು ಹಿಂಗ ಕೂತು ಕೇಳಕತ್ತಿದ್ರು. ಸಣ್ಣ ಹುಡುಗಿ ಸಿದ್ದಪ್ಪ ಬಾಗಿಲು ಹೊರಗೆ ಕೂತು ಬಾಗಿಲು ಹೊರಗೆ ಕೂತು ಕೇಳಕತ್ತಿದ್ದ. ಸುಬ್ಬಯ್ಯ ಶಾಸ್ತ್ರಿ ಬಂದನ್ರಿ. ಏನಂತಾನ್ರಿಪ್ಪ ಗುರುಗಳಿಗೆ? ಅವ ಬಂದ ಗಜದಂಡ ಸ್ವಾಮಿಗಳಿಗೆ. ಗಜದಂಡ ಸ್ವಾಮಿಗಳಿಗೆ ಏನಂತ? ಯಾವಾಗ ಹಚ್ಚಿರೋ ಪುರಾಣ ಸಾಧು? ಯಾವಾಗ ಹಚ್ಚಿರೋ ಪುರಾಣ ಅಂದ. ಒಂದ್ ಹುಡುಗಿ ಹಚ್ಚಿತ್ ಹೇಳ್ತತ್ತು. ಉಪನಿಷತ್ ಹಚ್ಚೇವ್ರಿ ಮುತ್ಯಾರ. ಅವಂದ ಉಪನಿಷತ್ ಅಂದ್ರೆ ಏನು ಕೇಳ್ದ ಗುರುಗಳಿಗೆ ಸುಬ್ಬಯ್ಯ ಶಾಸ್ತ್ರಿ. ಅವ್ರಂದ್ರು ಕೆಲವೊಂದು ತಿಳಿದಾರಿನೋ ಎಷ್ಟೋ ಮಂದಿ ತಿಳಿದಾರ್ದವ್ರಿದ್ರು. ಅವ್ರಂದ್ರು ನನಗ ಗೊತ್ತಿಲ್ರಿಪ್ಪ. ಇದು ಎಲ್ಲಾ ಗೊತ್ತಿಲ್ಲಪ್ಪ, ಎಲ್ಲಾರು ಹೊತ್ತಂಗ ನಾವು. ಬಾಗಿಲು ಹೊರಗೆ ಕೂತಂತ ಹುಡುಗಿ ಎದ್ದಿತ್ತಂತ ಸಣ್ಣ ಹುಡುಗ ಸಿದ್ದಪ್ಪ ಅಂದ. ಸರಿ ಮತ್ತೆ ಉಪನಿಷತ್ತಿನ ಬಗಲಾಗಿ ಹಿಡ್ಕೊತಿದ್ದ. ಬಾಗಿಲು ಹೊರಗೆ ನಿಂತಂತ
ಬಂದ. ಏನ್ ಕೇಳ್ತೀರಿ ಮುತ್ಯಾರನ್ನ ದೇವರಿಗೆ? ಹೋಗಿ ಸುಬ್ಬಯ್ಯ ಶಾಸ್ತ್ರಿ ಕೇಳ್ದ. ಏನಂತ? ಏನ್ ಕೇಳ್ತೀರಿ ಅಂದ. ಏನ್ ಕೇಳಿದ್ರಪ್ಪ? ಇನ್ನೊಂದು ಕೇಳಿದ ಮಾತ. ಅವ ಅಂದ ಉಪನಿಷತ್ತಂದ್ರೆ ಏನು? ಇಷ್ಟೇ ಪ್ರಶ್ನೆ. ಎಷ್ಟೇ ಪ್ರಶ್ನೆ ಅದಂದ. ಏನ್ ಹೇಳ್ತಾನೆ ಸಿದ್ದಪ್ಪ ಸಣ್ಣ ಹುಡುಗ? ಸಣ್ಣ ಹುಡುಗ ಸಿದ್ದಪ್ಪ ತನ್ನ ಗುರು ಆಗಿರ್ತಕ್ಕಂತ ಗಜದಂಡ ಸ್ವಾಮಿಗಳಿಗೆ ಹೇಳ್ದಂತ. ಗಜದಂಡ ಸ್ವಾಮಿ ಪಾದಕ ಬಿದ್ದು ಕೇಳ್ದ, ಯಪ್ಪ ನೀ ಆಶೀರ್ವಾದ ಮಾಡಿದ್ರಿ ಮಗನ ಒಂಟಿಗೆ ಕರ್ತೀನಿ ಅನ್ನತ್ತವ. ನೀನ್ ಆಜ್ಞೆ ಕೊಟ್ಟಿ ಅಂದ್ರ ಏ ಸುಬ್ಬಯ್ಯ ಶಾಸ್ತ್ರಿ ಮಗನ ಒಂಟಿನೇ ಕರ್ತೀನಿ ಅಂದ. ಯಾರು? ಬಾಗಲವ್ರ ಕೂತಂತ ಹುಡುಗ ಸಿದ್ದಪ್ಪ. ಬಾಗಲ ಹೊರ ಕೂತಂತ ಸಿದ್ದಪ್ಪ ಅಂದ. ಹೌದು. ಅವಾಗ ಗುರು ಆಗಿರ್ತಕ್ಕಂತ ಗಜದಂಡ ಸ್ವಾಮಿ ಹೇಳ್ಸಿದ್ದ. ಏನ್ ಹೇಳ್ತಿ ಹೇಳು? ಏನ್ ಹೇಳ್ತಿ ಹೇಳಪ್ಪ? ಸಾವಿರಾರು ಮಂದಿ ಪುರಾಣ ಕೇಳ ಯಾರಿಗೆ ತಿಳಿದಿಲ್ಲ. ನಿನಗೇನ್ ತಿಳಿದ ಹೇಳು ಸಿದ್ಧ? ನಿನಗೇನ್ ತಿಳಿದೈತಿ ಹೇಳ ನನ್ನ ಮಾನ ಕಾಯಪ್ಪ ಅಂದ. ಯಾರು? ಗಜದಂಡ ಗುರುಗಳಂತಾರ ಸಿದ್ದಪ್ಪಗ. ಅವಾಗ ಸಿದ್ದಪ್ಪ ಏನ್ ಹೇಳ್ರಿ? ಉಪನಿಷತ್ ಅಂದ್ರೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ತ. ಉಪನಿಷತ್ ಅಂದ್ರೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ತ. ಬ್ರಾಹ್ಮಣ ಸಾಬು ಕಾಲಿಗೆ ಬಿದ್ದತ್ತ ಸಣ್ಣ ಹುಡುಗ ಎಣ್ಣೆ. ಅವಾಗ ಯಾರಿಗೆ ಕೇಳಕ್ ಬಂದಿದ್ ನೋಡ್ರಿ? ಸುಬ್ಬಯ್ಯ ಶಾಸ್ತ್ರಿ. ಸುಬ್ಬಯ್ಯ ಶಾಸ್ತ್ರಿ ಸಣ್ಣ ಹುಡುಗ ಸಿದ್ದಪ್ಪನ ಕಾಲಿಗೆ ಬಿದ್ದಂದ. ಏನಂತ? ನಾ ಬಾಳ ಓದಿನತ್ ಮಾಡಿದ್ದು. ಬಾಳ ಓದಿನ ತಿಳ್ಕೊಂಡು ನನ್ನ ಮನೆ ಸೊಕ್ಕ ಬಂದಿತ್ತು. ನನ್ನ ಸೊಕ್ಕ ಮುರಿದೆ ಬಾಯಿವತ್ತ. ನನ್ನ ಸೊಕ್ಕ ಮುರಿದೆ ನನ್ನ ಸರ್ವತ ತಪ್ಪಾಗಿರಂತಲ್ಲ. ಯಾವ ಹುಬ್ಬಳ್ಳಿ ಸಿದ್ದಾರೂಢ ಮತ್ತೆ ಪಾದಕ್ಕೆ ಬಿತ್ತ. 8 ವರ್ಷದವರಿದ್ರೆ ಸಿದ್ದಾರೂಢ ಇನ್ನ 4 ವರ್ಷದವರಿದಾರ. ಏನ ಹುಬ್ಬಳ್ಳಿ ಸಿದ್ದಾರೂಢ 4 ವರ್ಷವಿದ್ದೇನ್ರಿ. ಇನ್ನ ಗಜದಂಡ ಸ್ವಾಮಿ ಮಟ್ಟ ಕುದುರೆ ಲತ್ತಿ ಬೆಳಿತಾನಿನ. ಇನ್ನ ಗಜದಂಡ ಸ್ವಾಮಿ ಮರ ಕುದುರೆ ಲತ್ತಿ ಬರಾಗಿ ನಿಮ್ಮಂತವ್ರು ಎಷ್ಟೋ ಮಂದಿನ ಪುರಾಣಕಾರನೆಲ್ಲ ಕರ್ಸ್ಯಾನವ. ಇವ್ರು ಬಂದಾರ ಓದದವ್ರು ಇವತ್ತ. ಮಾಸ್ತಾನ ಅವ ಏನಂತ? ಉಪನಿಷತ್ ಅಂದ್ರೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ ಏನ್ ಹೇಳಂದ. ಹೌದು. ಅವಾಗ ಹೇಳ ಏನಂತ? ನಿನ್ನ ಗುರು ಯಾರದ ನೋಡಿ? ಆ ಗುರು ನಿನಗೂ ದೀಕ್ಷೆ ಕೊಟ್ಟ ನೋಡು ಸುಬ್ಬಯ್ಯ ಶಾಸ್ತ್ರಿ. ಸುಬ್ಬಯ್ಯ ಶಾಸ್ತ್ರಿ ನಿನಗೆ ಏನು ಉಪದೇಶ ಕೊಟ್ಟಾನ? ಯಾವ ಶರೀರಕ್ಕ ಉಪದೇಶ ಕೊಟ್ಟ? ನಿನ್ನ ಗುರುವಿಗೆ ಕೇಳ್ಕೊಂಬ ಹೇಳನ್ನ. ಅನಿತರ ಒಂಟಿದೆ ಇಲ್ಲಿ ಶರೀರದೊಳಗ 4 ತರ ಶರೀರ ಅದಾವು. ಸೂಕ್ಷ್ಮ, ಸ್ಥೂಲ, ಕಾರಣ, ಮಹಾಕಾರಣ. ಈ 4 ಶರೀರದೊಳಗ ನಿನ್ನ ಗುರು ನಿನಗೆ ಯಾವ ಶರೀರಕ್ಕೆ ಉಪದೇಶ ಕೊಟ್ಟಾನೋ ಹೇಳುವಂತ ಕೆಲಸ ನಿನ್ನ ಬುಕ್ಕಾವ ಎಂದ್ರಿ. ಎಲ್ಲಿ? ಇವತ್ತಿಗಾರು ಸುರಪುರ ತಾಲೂಕಿನಾಗ ಭೂಪುರ ಗಜದಂಡ ಸ್ವಾಮಿ ಮಠಕ್ಕ ಏನಂತ ಓದ್ರಿಂದ ಪುರಾಣ ಓದಿರ್ತಕ್ಕಂಥವ್ರು ಬುಕ್ಕ ಏನ ಬಿದ್ದಾವಲ್ಲಿ. ಕೊಳ್ತಾವ ಮಾಸ್ತಾರೆ. ಯಾರ ಪುರಾಣ ತಂದಿರಿ ಆಟ ಇದನ್ನ? ಬಾಳ ಹಿಂದೆ ನಿನಗೆ ಗೊತ್ತಿಲ್ಲ. ಧರ್ಮದ ಕಥೆ ಹೇಳ್ತೀರಿ. ನನಗೆ ಗೊತ್ತಿಲ್ಲ. ಇಲ್ಲ ನಂದೇ ನನಗ್ ಗೊತ್ತಿಲ್ಲ. ಅದಕ್ಕೆ ಹೇಳ್ಯಾರ ಏನಂತ? ಪುರಾಣ ಏನ್ ಹೇಳ್ತಾರ ನೋಡಿ. ಏನ್ ಹೇಳ್ತಾರ ಪುರಾಣ ಹೇಳೋರು? ಪುರಾಣ ಪುಂಡರಿಗೋಷ್ಠಿ. ಬರೇ ಕಟ್ಟುಳಿದ್ದ ಕಥೆ ಹೇಳದೆ ಪುರಾಣ. ಪುರಾಣ ಹಿಂದಾಗಿ ಹೋಗಿರ್ತಕ್ಕಂತ ಹೇಳೋದು ಪುರಾಣ. ಪುರಾಣ ಅದಿಲ್ಲ. ಹೌದು. ಶಾಸ್ತ್ರ ಏನಿಪ್ಪ? ಸತ್ಯಗೋಷ್ಠಿ. ಇದೆಲ್ಲ ಸುಳ್ಳಾದ ನೀ ಪಕ್ಷಿ ಇರೋ ಶಾಸ್ತ್ರ ಹೇಳ್ತಾರ. ಅದು ಹೇಳ್ತಾರ ನೀ ಮನ ಸುದ್ದ ಆಗತ್ತೆ ಹೇಳ್ತದ. ಅದು ಅವ್ರು ಯಾವ ಗುಡಿಗೆ ಹೋದಾರ ಗುಂಡಾರ ಹೋಗ ನೀ ಸುದ್ದ ಮೊದಲ ಏನ್ ಹೇಳಕ್ಕೆ ನಡ್ಬರ್ಕ್ ಮಾತಾಡೋ ಮತ್ತ. ಹೌದು ಏನ್ ತಮ್ಕಪ್ಪ
Thank you.